ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ C20 ಸಿಲೆಬಸ್ಸಿನ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅವರ ಮೆಟೀರಿಯಲ್ಸ್ ಫಾರ್ ಇಂಜಿನಿಯರಿಂಗ್ ಸಬ್ಜೆಕ್ಟಿನ ಪಾಸಿಂಗ್ ಪ್ಯಾಕೇಜ್ ಅಂದರೆ ಯೂನಿಟ್ ನಂಬರ್ 1 20 ಮಾರ್ಕ್ಸ್ ಸ್ಕೋರ್ ಮಾಡೋದಕ್ಕೆ ಯಾವ ಪ್ರಶ್ನೆಗಳು ಓದ್ಕೊಂಡ್ರೆ ಸಾಕು ಅನ್ನೋದು ಮಾತ್ರ ಇದೆ ಇಲ್ಲಿ. ಸೊ ಮೊದಲನೇ ಪಾಠದ ಹೆಸರು ಇಂಟ್ರೊಡಕ್ಷನ್ ಟು ದಿ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. ಸೊ ಈ ಪ್ರಶ್ನೆ ಕ್ವೆಶ್ಚನ್ ಪೇಪರ್ನಲ್ಲಿ ಮೊದಲನೇ ಕ್ವೆಶ್ಚನ್ ಸೆಕ್ಷನ್ ನಂಬರ್ 1 ಅಲ್ಲೇ ಬರುತ್ತೆ. ಸೊ ಮೊದಲನೇ ಪ್ರಶ್ನೆ ಈ ರೀತಿ ಇದೆ: ಡಿಫೈನ್ ದ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂಡ್ ರೈಟ್ ದ ಟೈಪ್ಸ್ ಆಫ್ ದಿ ಕ್ರಿಸ್ಟಲ್ ಸ್ಟ್ರಕ್ಚರ್. ಸೊ ಆರ್ ಎಕ್ಸ್ಪ್ಲೈನ್ ವಿತ್ ದ ಎಕ್ಸಾಂಪಲ್. ಪ್ರಶ್ನೆ ಈ ರೀತಿ ಕೇಳ್ತಾನೆ, ಡೆಫಿನೇಷನ್ ಆದ್ರೂ ಕೇಳ್ಬೋದು ಅಥವಾ ಯಾವ್ದಾದ್ರು ಒಂದು ಟೈಪ್ ಆಫ್ ಕ್ರಿಸ್ಟಲ್ ಸ್ಟ್ರಕ್ಚರ್ ನ ಉದಾಹರಣೆ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳ್ಬೋದು. ನಾನು ಎರಡೂ ಪ್ರಶ್ನೆ ಇದರಲ್ಲೇ ಮಿಕ್ಸ್ ಮಾಡಿದ್ದೀನಿ. ಡಿಫೈನ್ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂದ್ರೆ ಏನು? ದ ಆಟಮ್ಸ್ ಆರ್ ಮಾಲಿಕ್ಯೂಲ್ಸ್ ಆರ್ ಬಾಂಡೆಡ್ ಟುಗೆದರ್. ಆಟಮ್ಸ್ ಮತ್ತೆ ಮಾಲಿಕ್ಯೂಲ್ಸ್ ದೇ ಆರ್ ಬಾಂಡೆಡ್ ಟುಗೆದರ್ ಇನ್ ಎ ರೆಗ್ಯುಲರ್ ಪ್ಯಾಟರ್ನ್. ಅದನ್ನ ಕ್ರಿಸ್ಟಲ್ ಸ್ಟ್ರಕ್ಚರ್ ಅಂತ ಕರಿತೀವಿ. ದ ಪ್ರಾಪರ್ಟೀಸ್ ಆಫ್ ದಿ ಸಾಲಿಡ್ಸ್ ಡಿಪೆಂಡ್ಸ್ ಅಪಾನ್ ದಿ ಕ್ರಿಸ್ಟಲ್ ಸ್ಟ್ರಕ್ಚರ್. ಸೊ ಪ್ರಾಪರ್ಟಿ ಅಂದ್ರೆ ಸಾಲಿಡ್ಸ್ ಅಲ್ಲಿರೋ ಗುಣಗಳ ಮೇಲೆ ಯಾವ ಸ್ಟ್ರಕ್ಚರ್ ಬೇಕಾದ್ರೂ ಅದು ರೂಪ ಆಗಬಹುದು. There are different types of crystal structure. There are 4 types: simple cubic structure, body centered cubic structure, face centered cubic structure and hexagonal closed pack structure. So ಪ್ರಶ್ನೆಯಲ್ಲಿ ಇವು 4 ಸೇರ್ಕೊಂಡಿರುತ್ತೆ. You can ask anyone. ಮೊದಲನೇದು ಸಿಂಪಲ್ ಕ್ಯೂಬಿಕ್ ಸ್ಟ್ರಕ್ಚರ್ ಅಂದ್ರೆ ಏನ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಸಿಂಪಲ್ ಕ್ಯೂಬಿಕ್ ಸ್ಟ್ರಕ್ಚರ್. ಸೊ ಫಸ್ಟ್ ಕ್ವೆಶ್ಚನ್ ಅಲ್ಲಿ ಈ ಫಸ್ಟ್ ಪಾಯಿಂಟ್ ನ ಈ ರೀತಿ ಬರೀರಿ. First you write the figure of this simple cubic structure with 8 corner atoms. And first statement ee reeti bariri. SSC andre it is a simple cubic structure. Unit cell contains one atom of each corner and it is also called as primitive cubic. Idinalli one atom at each corners and it is also called as primitive cell. This type of structure contains one atom at all corners. See, all atoms sharing with the one atom at all corners. ಈ ಒಂದು ಯೂನಿಟ್ ಸೆಲ್ ಅಲ್ಲಿ 8 ಆಟಮ್ಸ್ ಟೋಟಲಿ ಇರುತ್ತದೆ. ಉದಾಹರಣೆಗೆ ಇಟ್ ಈಸ್ ಪೊಲಿನಿಯಂ. ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಇಸ್ ಬಿಸಿಸಿ. ಬಿಸಿಸಿ ಅಂದರೆ ಬಾಡಿ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್. ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, BCC unit cell contains one atom at center and all atoms sharing at 8 corners. So 8 corners allinu ಒಂದೊಂದು atom share ಆಗಿರುತ್ತೆ. ಜೊತೆಗೆ ಇದರಲ್ಲಿ one atom at the center share ಆಗಿರುತ್ತೆ. ಈ ಟೈಪ್ ಆಫ್ ಸ್ಟ್ರಕ್ಚರ್ ಅಲ್ಲಿ ಸೆಂಟರ್ ಅಲ್ಲಿ ಸ್ಪೆಷಲ್ ಆಗಿ ಒಂದು ಯೂನಿಟ್ ಸೆಲ್ ನ ಶೇರ್ ಮಾಡ್ಕೊಂಡಿರುತ್ತೆ. ಟೋಟಲಿ ಇನ್ ದಿಸ್ ಯೂನಿಟ್ ಸೆಲ್ ಇಟ್ ಶೇರ್ಸ್ 9 atoms. 8 atoms at the corners and 1 atom at the center. ಉದಾಹರಣೆಗೆ ಟಂಗ್ಸ್ಟನ್, ವೆನಿಡಿಯಂ, ಮಾಲಿಬ್ಡಿನಮ್, ಕ್ರೋಮಿಯಂ and alkyl metals. Next is face centered cubic structure. FCC ಅಂದ್ರೆ face centered cubic structure. ಈ ಚಿತ್ರಣ ಬರೆಯಿರಿ. ಸೊ ಈ ಯೂನಿಟ್ ಸೆಲ್ ನಲ್ಲಿ ಎಲ್ಲಾ ಕಾರ್ನರ್ಸ್ ಅಲ್ಲಿ ಒಂದೊಂದು ಯೂನಿಟ್ ಆಟಮ್ಸ್ ನ ಶೇರ್ ಮಾಡ್ಕೊಂಡಿರುತ್ತೆ. ಜೊತೆಗೆ ಒಂದು ಕ್ಯೂಬ್ಗೆ 6 ಫೇಸಸ್ ಇರುತ್ತೆ, ಅಂದ್ರೆ 6 ಮುಖಗಳಿರುತ್ತೆ. ಅದರಲ್ಲಿ ಪ್ರತಿ ಮುಖದ ಮಧ್ಯಭಾಗದಲ್ಲಿ ಅಟ್ ದ ಸೆಂಟರ್ ಆಫ್ ಈಚ್ ಫೇಸ್ ಒಂದೊಂದು ಆಟಮ್ ಶೇರ್ ಮಾಡ್ಕೊಂಡಿರುತ್ತೆ. ಸೊ ಚಿತ್ರನ ಈ ರೀತಿ ಬಿಡಿಸ್ಬಿಡಿ. ಸೊ ಯೂನಿಟ್ ಸೆಲ್ ಆಫ್ ದ ಶೇಪ್ ಕಂಟೈನ್ಸ್ 8 ಆಟಮ್ಸ್ ಅಟ್ ದ ಕಾರ್ನರ್ಸ್ ಅಂಡ್ 1 ಆಟಮ್ ಅಟ್ ದಿ ಸೆಂಟರ್ ಆಫ್ ಈಚ್ ಫೇಸ್. ಈ ಒಂದರಲ್ಲಿ ಮಧ್ಯಭಾಗದಲ್ಲಿ ಅಂದ್ರೆ ಸೆಂಟರ್ ಪಾಯಿಂಟ್ ಅಲ್ಲಿ ಅಂದ್ರೆ ಕ್ಯೂಬ್ ಸೆಂಟರ್ ಅಲ್ಲಿ ಯಾವುದೇ ಒಂದು ಯೂನಿಟ್ ಸೆಲ್ ಶೇರ್ ಆಗಿರೋದಿಲ್ಲ. ಇನ್ ದಿಸ್ ಟೈಪ್ ಆಫ್ ಯೂನಿಟ್ ಸೆಲ್ ಟೋಟಲಿ ಇಟ್ ಶೇರ್ಸ್ 14 ಆಟಮ್ಸ್. ಟೋಟಲಿ 8 ಕಾರ್ನರ್ಸ್ ಗೆ 8 ಮತ್ತೆ 6 ಫೇಸಸ್ ಗೆ 6. 8 + 6 is 14 ಆಟಮ್ಸ್ ಶೇರ್ ಆಗಿರುತ್ತೆ. ಉದಾಹರಣೆಗೆ ಡೈಮಂಡ್, ಕಾಪರ್, ಸಿಲ್ವರ್, ಗೋಲ್ಡ್, ಅಲ್ಯೂಮಿನಿಯಂ, ನಿಕ್ಕಲ್, lead and
ಪ್ಲಾಟಿನಮ್. ಎಲ್ಲಾ ಶೈನಿಂಗ್ ಮೆಟೀರಿಯಲ್ ಇರುವಂತ ಎಲ್ಲಾ ಮೆಟಲ್ಸ್ ನ ಕೂಡ FCC ಫೇಸ್ ಸೆಂಟರ್ಡ್ ಕ್ಯೂಬಿಕ್ ಸ್ಟ್ರಕ್ಚರ್. ಸೊ 1 ಇಯರ್ ಕ್ವೆಶ್ಚನ್ ಪೇಪರ್ ನಲ್ಲಿ ಪ್ರಶ್ನೆ ಈ ರೀತಿ ಕೇಳಿದ್ರು, ವಾಟ್ ಈಸ್ ದ ಸ್ಟ್ರಕ್ಚರ್ ಶೇರ್ಡ್ ಫಾರ್ ಡೈಮಂಡ್ ಅಂತ ಕೇಳಿದ್ರು. ಆಗ ನೀವು FCC ಅಂತ ಬರೆದು ಇಲ್ಲಿರೋದನ್ನ ಬರೆದ್ರೆ ಕೂಡ ಆಯ್ತು. ನೆಕ್ಸ್ಟ್ ಇಸ್ HCP, hexagonal closed package structure. ಸೊ ಇದಕ್ಕೆ ಹೆಕ್ಸಾಗನಲ್ ಅನ್ನೋ ಹೆಸರಿರೋದ್ರಿಂದ ಶೇಪ್ ಇಸ್ hexagonal prism. There, this is also unit cell. It has one corners. I mean each corners has all atoms and one atom at the center of the hexagonal face. So hexagon ಗೆ 6 ಕಾರ್ನರ್ಸ್ ಇರುತ್ತೆ. 6 ಕಾರ್ನರ್ಸ್ ಅಲ್ಲೂ ಆಟಮ್ ಶೇರ್ ಆಗಿರುತ್ತೆ. ಅಟ್ ದ ಸೆಂಟರ್ ಒಂದು ಆಟಮ್ ಶೇರ್ ಆಗುತ್ತೆ. ಇದೇ ತರಾನೇ 2 ಫೇಸಸ್ ಗೂ ಶೇರ್ ಆಗಿರುತ್ತೆ. ಜೊತೆಗೆ ಅಟ್ ದ ಸೆಂಟರ್ ಆಫ್ ದಿ hexagonal prism there are 3 atoms within the body cell. ಈ ಒಂದು ಟೈಪ್ ಆಫ್ ಯೂನಿಟ್ ಸೆಲ್ ಅಲ್ಲಿ ಟೋಟಲಿ 14 ಪ್ಲಸ್ 3 ಆಟಮ್ಸ್ ಕಂಟೈನ್ ಆಗಿರುತ್ತೆ. ಸಿ 6 ಕಾರ್ನರ್ಸ್ ಅಲ್ಲಿ 6 ಪ್ಲಸ್ 1 7. 7 ಪ್ಲಸ್ 7 ಇಸ್ 14 ಆಟಮ್ಸ್ ಪ್ಲಸ್ ಮಧ್ಯಭಾಗದಲ್ಲಿರುವಂತಹ ಒಂದು 3 ಆಟಮ್ಸ್ ಶೇರ್ ಆಗಿರುತ್ತೆ. ಉದಾಹರಣೆಗೆ ಮೆಗ್ನೀಷಿಯಂ, ಜಿಂಕ್, ಟೈಟಾನಿಯಂ, ಜಿರ್ಕೋನಿಯಂ, ಬೆರಿಲಿಯಂ ಅಂಡ್ ಕ್ಯಾಡ್ಮಿಯಂ ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಪ್ರಶ್ನೆ ಈ ರೀತಿ ಇದೆ, ಲಿಸ್ಟ್ ದ ಕ್ಲಾಸಿಫಿಕೇಶನ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. ಸೊ ಈ ಪ್ರಶ್ನೆನ ಈ ರೀತಿನೂ ಕೇಳ್ತಾರೆ, ಆರ್ ಲಿಸ್ಟ್ ದ ಮ್ಯಾನ್ ಮೇಡ್ ಅಂಡ್ ನ್ಯಾಚುರಲ್ ಎಕ್ಸಿಸ್ಟಿಂಗ್ ಮೆಟೀರಿಯಲ್ಸ್ ಅಂತ ಕೇಳ್ತಾರೆ. ಮ್ಯಾನ್ ಮೇಡ್ ಅಂತಂದ್ರೆ ಮಾನವ ಸೃಷ್ಟಿ ಮಾಡಿರುವಂತದ್ದು. ಓಕೆ, ನ್ಯಾಚುರಲ್ ಎಕ್ಸಿಸ್ಟಿಂಗ್ ಅಂತಂದ್ರೆ ನೈಸರ್ಗಿಕವಾಗಿ ಸೃಷ್ಟಿ ಆಗಿರುವಂತದ್ದು. ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ನ 2 ವಿಧದಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಒನ್ ಇಸ್ ಮೆಟಲ್ಸ್, ಅನದರ್ ಒನ್ ಇಸ್ ನಾನ್ ಮೆಟಲ್ಸ್. ಮೆಟಲ್ಸ್ ಅಲ್ಲಿ ಮತ್ತೆ 2 ತರ ಕ್ಲಾಸಿಫೈ ಆಗುತ್ತೆ, ಫೆರಸ್ ಅಂಡ್ ನಾನ್ ಫೆರಸ್. ಫೆರಸ್ ಅಲ್ಲಿ ರೌಟ್ ಐರನ್, ಕಾರ್ಬನ್ ಸ್ಟೀಲ್, ಅಲಾಯ್ ಸ್ಟೀಲ್ ಅಂಡ್ ಕ್ಯಾಸ್ಟ್ ಐರನ್. ನಾನ್ ಫೆರಸ್ ಅಲ್ಲಿ ಅಲ್ಯೂಮಿನಿಯಂ, ಕಾಪರ್, ಲೆಡ್, ಸಿಲ್ವರ್, ಟಿನ್, ಜಿಂಕ್ ಎಕ್ಸೆಟ್ರಾ. ನಾನ್ ಮೆಟಲ್ಸ್ ಅಲ್ಲಿ ಪಾಲಿಮರ್ಸ್ ಅಂಡ್ ಸೆರಾಮಿಕ್ಸ್. ಪಾಲಿಮರ್ಸ್ ಅಲ್ಲಿ ಥರ್ಮೋಸೆಟಿಂಗ್, ಥರ್ಮೋಪ್ಲಾಸ್ಟಿಕ್. ಸೆರಾಮಿಕ್ಸ್ ಅಲ್ಲಿ ರಿಫ್ರಾಕ್ಟರೀಸ್, ಅಬ್ರೆಸಿವ್, ಗ್ಲಾಸ್, ಸಿಮೆಂಟ್ ಅಂಡ್ ಕಾಂಕ್ರೀಟ್. ಥರ್ಮೋಸೆಟಿಂಗ್ ಅಲ್ಲಿ ಫಿನೈಲ್ ಫಾರ್ಮ್, ಆಲ್ಹೈಡ್, ಬ್ಯಾಕಲೈಟ್, ಪಾಲಿಸ್ಟರ್, ಎಕ್ಸ್ಪೋರೆಸಿನ್ಸ್. ಥರ್ಮೋಪ್ಲಾಸ್ಟಿಕ್ ಅಲ್ಲಿ PVC, ಪಾಲಿಇಥೇನ್, ಆಲ್ಕಲಿಕ್ ರೆಸಿನ್ಸ್ ಅಂತ ಇರ್ತದೆ. ಸೊ ಈ ಕ್ವೆಶ್ಚನ್ ಅನ್ನ ನೀವು ಈ ರೀತಿ ಬರೆದ್ರು ಕೂಡ ಫುಲ್ 5 ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಲಿಸ್ಟ್ ದ 5 ಅಪ್ಲಿಕೇಶನ್ಸ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್. ಇಲ್ಲಿ ನಾನು 9 ಪಾಯಿಂಟ್ಸ್ ನ ಹಾಕಿದ್ದೀನಿ. ಯು ಕ್ಯಾನ್ ರೈಟ್ ಎನಿ 5 ಪಾಯಿಂಟ್ಸ್. ಮೊದಲನೇದು, ಕಾಮನ್ಲಿ ಯೂಸ್ಡ್ ಮೆಟೀರಿಯಲ್ ಇಸ್ ಸ್ಟೀಲ್. Steel materials used in production of bars, machinery, channels and machineries. Steel alloys is used for tools, dies, automobile parts. Aluminium is used for window frames and domestic articles. ಇದರ ಜೊತೆಗೆ ಬೇಕಾದ್ರೆ ನೀವು ಕಿಚನ್ ಯುಟೆನ್ಸಿಲ್ಸ್ ಅಂತ ಕೂಡ ಸೇರಿಸ್ಕೋಬಹುದು. Copper is used for wiring, motor parts, heating elements and coins and decorative items ಅಂತಾನು ಬೇಕಾದ್ರೆ ಸೇರಿಸ್ಕೋಬಹುದು. Silver and gold used for jewelry making. Brass and bronze used for taps, bullets, decorative items. Iron used for construction of a buildings, electric pole, cycle chain, pipe, pumps. Next, composite materials are used for manufacturing of boats, bathtubs, body parts of racing cars, doors, sink, etc. Plastics are used in household things, electrical items, electronic devices. ಸೊ ಏನು ಪಾಯಿಂಟ್ಸ್ ಇಲ್ಲಿದೆಯೋ ಇದ್ರ ಜೊತೆಗೆ ನೀವು ಬೇರೆ ಯಾವ ಪಾಯಿಂಟ್ಸ್ ಬೇಕಾದ್ರೂ ಸೇರಿಸ್ಕೋಬಹುದು. ಬಟ್ ಯು ನೀಡ್ ಟು ಸ್ಪೆಸಿಫೈ ದ ಟೈಪ್ ಆಫ್ ದಿ ಇಂಜಿನಿಯರಿಂಗ್ ಮೆಟೀರಿಯಲ್ ವಿತ್ ಇಟ್ಸ್ ಅಪ್ಲಿಕೇಶನ್ಸ್, ಹೌ ಇಟ್ ಇಸ್ ಯೂಸ್ಡ್.
ಸೊ ನಾನು ಇಲ್ಲಿ ಕೆಲವೊಂದು ಮಾತ್ರ ಕೊಟ್ಟಿದ್ದೀನಿ. ನಿಮಗೆ ಬೇರೆಲ್ಲ ಅಪ್ಲಿಕೇಶನ್ಸ್ ಗೊತ್ತಿದ್ರೆ ಯು ಕ್ಯಾನ್ ಆಡ್. ನೆಕ್ಸ್ಟ್ ಪ್ರಶ್ನೆ, ಡಿಫೈನ್ ಮೈಕ್ರೋಸ್ಟ್ರಕ್ಚರ್ ಅಂಡ್ ಲಿಸ್ಟ್ ಇಟ್ಸ್ ಟೈಪ್ಸ್. ಮೈಕ್ರೋ ಅಂದ್ರೆ ಹೆಸರೇ ಹೇಳುತ್ತೆ, ಇಟ್ ಈಸ್ ವೆರಿ ಸ್ಮಾಲ್ ಸೈಜ್. Microstructure refers the size and arrangement of the crystals and the amount of distribution and impurities of the material. The scale of this feature is 1 in the 100 micrometer. Micro is very small structure. Microstructure is a small structure arrangement of the crystals with distribution of impurities anta baradrunu agutte. There are 5 different types of microscopes. One is optical microscope, electronic microscope, scanning probe microscope, scanning acoustic microscope, and X-ray microscope. Next, list the preparation or etching process of this specimen for microscopic examination. Next prashne. So, ಪ್ರಿಪರೇಷನ್ ಆರ್ ಎಚಿಂಗ್ ಪ್ರಾಸೆಸ್ ಅಂತಂದ್ರೆ ಒಂದು ಸ್ಪೆಸಿಮನ್ ಮೈಕ್ರೋಸ್ಕೋಪ್ ಅಲ್ಲಿ ಎಕ್ಸಾಮಿನೇಷನ್ ಅಂದ್ರೆ ಚೆಕ್ ಮಾಡಕ್ಕೂ ಮುಂಚಿತವಾಗಿ ಆ ಸ್ಪೆಸಿಮನ್ ಅನ್ನ ಏನೆಲ್ಲ ಮಾಡ್ಕೊಳ್ಳೋಂತ ಪ್ರಿಪರೇಷನ್ ಇರುತ್ತೆ ನೋಡಿ. ಮೊದಲನೇದು ಸೆಲೆಕ್ಷನ್ ಆಫ್ ದಿ ಸ್ಪೆಸಿಮನ್. ಫಸ್ಟ್ ನಾವು ಯಾವ ಒಂದು ಟೈಪ್ ಆಫ್ ಸ್ಪೆಸಿಮನ್ ನ ಸ್ಟಡಿ ಮಾಡಬೇಕು, ಅದರ ಒಂದು ಪ್ರಾಪರ್ಟೀಸ್ ನ ಸ್ಟಡಿ ಮಾಡಬೇಕು, ಅದನ್ನ ಫಸ್ಟ್ ನೀವು ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ದ ಸ್ಪೆಸಿಮನ್ ವಿತ್ ದ ಡಿಫರೆಂಟ್ ಪ್ರಾಪರ್ಟೀಸ್. ನೆಕ್ಸ್ಟ್ ಅದೇ ಸ್ಪೆಸಿಮನ್ ನ ಯು ನೀಡ್ ಟು ಕಟ್ ದ ಸ್ಪೆಸಿಮನ್ ಫಾರ್ ಅ ಸ್ಮಾಲ್ ಸೈಜ್. ಆ ಸ್ಪೆಸಿಮನ್ ನ ಸ್ಮಾಲ್ ಸೈಜ್ ಆಗಿ ನೀವು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್, ಒಬ್ಟೈನ್ ದ ಫ್ಲಾಟ್ ಸರ್ಫೇಸ್. ಮೈಕ್ರೋಸ್ಕೋಪ್ ಕೆಳಗಡೆ ಇಡುವಾಗ ಇಟ್ ಶುಡ್ ಬಿ ಫ್ಲಾಟ್ ಸರ್ಫೇಸ್. ಹಾಗಾಗಿ ಎಮರಿ ಪೇಪರ್ ಎಲ್ಲರಿಗೂ ಗೊತ್ತಿರುವಂತ ಉಪ್ಪು ಕಾಗದ. ಸೊ ದೇರ್ ಆರ್ ಡಿಫರೆಂಟ್ ಗ್ರೇಡ್ಸ್ ಆಫ್ ಎಮರಿ ಪೇಪರ್. ಆ ಎಮರಿ ಪೇಪರ್ ಮೇಲೆ ಆ ಸ್ಪೆಸಿಮನ್ ಅನ್ನ ಚೆನ್ನಾಗಿ ಸರ್ಫೇಸ್ ನ ಉಜ್ಜಬೇಕು, ಫ್ಲಾಟ್ ಸರ್ಫೇಸ್ಗೆ. ನೆಕ್ಸ್ಟ್ ಇಸ್ ಫೈನ್ ಗ್ರೈಂಡಿಂಗ್. ಸ್ಪೆಸಿಮನ್ ಶುಡ್ ಬಿ ರಬ್ಡ್. ಫೈನ್ ಗ್ರೈಂಡಿಂಗ್ ಅಂದ್ರೆ ತುಂಬಾ ನೈಸ್ ಆಗಿ ಬರಬೇಕಾಗಿರೋದ್ರಿಂದ ಸ್ಪೆಸಿಮನ್ ಅನ್ನು ಡಿಫರೆಂಟ್ ಗ್ರೇಡ್ಸ್ ಆಫ್ ಎಮರಿ ಪೇಪರ್ ನ ತಗೊಂಡು ಚೆನ್ನಾಗಿ ಉಜ್ಜಬೇಕು ಅಂಟಿಲ್ ಇಟ್ ಗೆಟ್ಸ್ ಅ ಪಾಲಿಶ್ ಸರ್ಫೇಸ್. ಅಂದ್ರೆ ಮಿರರ್ ತರ ಶೈನಿಂಗ್ ಸರ್ಫೇಸ್ ಬರೋವರೆಗೂ ಕೂಡ ರಿಮೂವ್ ಮಾಡಬೇಕು. ಬಿಕಾಸ್ ಇಟ್ ಹೆಲ್ಪ್ಸ್ ಟು ಫೈಂಡ್ ದಿ ಕ್ರಾಕ್ಸ್ ಅಂಡ್ ಇಂಪರ್ಫೆಕ್ಷನ್. ಅಂದ್ರೆ ಸಣ್ಣ ಪುಟ್ಟ ಒಳಗಡೆ ಮೆಟೀರಿಯಲ್ಸ್ ಕ್ರಾಕ್ಸ್ ಅಥವಾ ಒಂದು ಹೋಲ್ಸ್ ಏನಾದ್ರೂ ಇದ್ರೂ ನೀಟಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಈಸ್ ರಫ್ ಪಾಲಿಶಿಂಗ್. ರಫ್ ಪಾಲಿಶಿಂಗ್ ಏನಕ್ಕೆ ಮಾಡಬೇಕು ಅಂದ್ರೆ ಟು ಸಿ ದ ಮೈಕ್ರೋಸ್ಟ್ರಕ್ಚರ್ ಫೇಸಸ್. ಸೊ ಮೈಕ್ರೋಸ್ಟ್ರಕ್ಚರ್ ಫೇಸಸ್ ಅಂತಂದಾಗ ದೇರ್ ಆರ್ ಡಿಫರೆಂಟ್ ಫೇಸಸ್. ಆ ಫೇಸಸ್ ನ ನೀವು ಸ್ಟಡಿ ಮಾಡ್ಬೇಕಂದ್ರೆ ರಫ್ ಪಾಲಿಶಿಂಗ್ ನ ನೀವು ಮಾಡಿರ್ಬೇಕು. ನೆಕ್ಸ್ಟ್ ಫೈನ್ ಪಾಲಿಶಿಂಗ್. ಫೈನ್ ಪಾಲಿಶಿಂಗ್ ಅಂತಂದಾಗ ಈ ರಫ್ ಪಾಲಿಶಿಂಗ್ ಆದ್ಮೇಲೆ ಅದನ್ನ ಮತ್ತೆ ಇಟ್ ಶುಡ್ ಬಿ ಡನ್ ಇನ್ ಟು ಎ ಫೈನ್ ಪಾಲಿಶಿಂಗ್ ವಿತ್ ದ ಹೆಲ್ಪ್ ಆಫ್ ಲಿಕ್ವಿಡ್. ಸೊ ಮತ್ತೆ ಅದನ್ನ ಲಿಕ್ವಿಡ್ ಹಾಕಿ ಸಮ್ ಕೆಮಿಕಲ್ ಲಿಕ್ವಿಡ್ ನ ಹಾಕಿ ಕಾಟನ್ ಸ್ವಾಬ್ ನಲ್ಲಿ ರಬ್ ಮಾಡಿ ಕ್ಲೀನ್ ಮಾಡಿ ಸ್ಪೆಸಿಮನ್ ನ ಅದನ್ನ ಮೈಕ್ರೋಸ್ಕೋಪ್ ಅಂಡರ್ ಮೈಕ್ರೋಸ್ಕೋಪ್ ಅಲ್ಲಿ ಇಡಬೇಕಾಗತ್ತೆ. ಇಟ್ಟಾಗ ವಿ ಕ್ಯಾನ್ ಸಿ ಆಲ್ ದ ಫಿಸಿಕಲ್ ಫೀಚರ್ಸ್ ಆಫ್ ದಿ ಸ್ಪೆಸಿಮನ್. ಆ ಸ್ಪೆಸಿಮನ್ ಒಂದು ಸೈಜು, ಶೇಪು ಅಥವಾ ಫೇಸಸ್, ಕ್ರಾಕ್ಸ್ ಏನಾದ್ರೂ ಒಂದು ಚೇಂಜಸ್ ಇದ್ರೂ ಕೂಡ ನೀಟಾಗಿ ಮೈಕ್ರೋಸ್ಕೋಪ್ ಅಲ್ಲಿ ನೀವು ಸ್ಟಡಿ ಮಾಡಬಹುದು. ಸೊ ಇದನ್ನ ಇನ್ನೂ ಸಿಂಪಲ್ ಆಗಿ ಬರಿಬೇಕು ಅಂತಂದ್ರೆ ಫಸ್ಟ್ ಯಾವುದೇ ಒಂದು ಸ್ಪೆಸಿಮನ್ ನ ನೀವು ಸ್ಟಡಿ ಮಾಡ್ಬೇಕಂದ್ರೆ ಸ್ಪೆಸಿಮನ್ ನ ಸೆಲೆಕ್ಟ್ ಮಾಡಬೇಕು, ಅದನ್ನ ಚಿಕ್ಕ ಶೇಪ್ ಅಲ್ಲಿ ಕಟ್ ಮಾಡ್ಕೋಬೇಕು, ಆ ಸರ್ಫೇಸ್ ನ ನೀವು ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡದ್ಮೇಲೆ ಅದು ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು ಅಂತಂದಾಗ ಏನ್ ಮಾಡ್ಬೇಕು, ಫೈನ್ ಗ್ರೈಂಡಿಂಗ್ ಮಾಡ್ಕೋಬೇಕು. ಆಫ್ಟರ್ ಫೈನ್ ಗ್ರೈಂಡಿಂಗ್ ರಫ್ ಪಾಲಿಶಿಂಗ್ ಮಾಡ್ಕೊಂಡಾಗ ಸ್ಟ್ರಕ್ಚರ್ಸ್ ಗೊತ್ತಾಗುತ್ತೆ. ಫೈನ್ ಪಾಲಿಶಿಂಗ್ ಮಾಡ್ಕೊಂಡಾಗ ಪೂರ್ತಿ ಎಂಟೈರ್ ಸ್ಟ್ರಕ್ಚರ್ ನೀಟಾಗಿ ಗೊತ್ತಾಗುತ್ತೆ. Next, very important question in this chapter. Sketch and explain the scanning electron microscope. ತುಂಬಾ ಇಂಪಾರ್ಟೆಂಟ್ ಕ್ವೆಶನ್. ಯಾಕೆ ಅಂತಂದ್ರೆ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಥವಾ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಎರಡು ಕಾಮನ್ಲಿ ಆಸ್ಕ್ಡ್ ಕ್ವೆಶನ್. ಸೊ ಎರಡರಲ್ಲಿ ಯಾವ್ದಾದ್ರು ಒಂದು ಪ್ರಶ್ನೆ ಕಂಪಲ್ಸರಿ ಬಂದೇ ಬರುತ್ತೆ. ಮೊದಲನೇದು ನೀವು ಡ್ರಾಯಿಂಗ್ ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಡ್ರಾಯಿಂಗ್ ನ ಬರೆದ್ರೆ ನಿಮ್ಗೆ 50% ಆಫ್ ದ ಮಾರ್ಕ್ಸ್ ಬಂದ್ಬಿಡುತ್ತೆ. ಎಕ್ಸಾಂಪಲ್ ಇದು 8 ಮಾರ್ಕ್ಸ್ ಇದ್ರೆ 4 ಮಾರ್ಕ್ಸ್ ಡ್ರಾಯಿಂಗ್ ಗೆ ಕೊಡ್ತೀವಿ, 4 ಮಾರ್ಕ್ಸ್ ಈ ಪಾಯಿಂಟ್ಸ್ ನ ಬರೆಯಕ್ಕೆ ಕೊಡ್ತೀವಿ. ಪಾಯಿಂಟ್ಸ್ ನ ತುಂಬಾ ಸಿಂಪಲ್ ಆಗಿ ಬರಿಬಹುದು. ಮೊದಲನೇದು ಚಿತ್ರನ ಬರೆಯೋದು ಬಂತು ಅಂದ್ರೆ ಮೇಲೆ ತೋರಿಸಿರುವ ಚಿತ್ರ
ಅಂದ್ರೆ the above shown figure, consider the above shown figure is called scanning electron microscope ಅಂತ ಫಸ್ಟ್ ಪಾಯಿಂಟ್ ನ ಬರೀತೀರಾ. ಸೊ ಈ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಪ್ರೊಡ್ಯೂಸ್ ದ ಇಮೇಜಸ್ ಆಫ್ ಮೆಟಲೋಗ್ರಫಿ. ಯಾವುದೇ ಒಂದು ಮೆಟಲ್ದ ಒಂದು ಇಮೇಜಸ್ ನ ಪ್ರೊಡ್ಯೂಸ್ ಮಾಡೋದಕ್ಕೆ ನಾವು ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನ ಯೂಸ್ ಮಾಡ್ತೀವಿ. ಜೊತೆಗೆ ಆ ಒಂದು ಮೆಟಲ್ ನ ಟೋಪೋಗ್ರಫಿ ಅಂದ್ರೆ ಸ್ಟ್ರಕ್ಚರ್, ಕ್ರಿಸ್ಟಲೋಗ್ರಫಿನ ಸ್ಟಡಿ ಮಾಡಕ್ಕೆ ಯೂಸ್ ಮಾಡ್ತೀವಿ. ಮೊದಲನೇ ಪಾಯಿಂಟ್ ನ ಇಷ್ಟು ಬರೆದ್ರೆ ಆಯ್ತು. ನೆಕ್ಸ್ಟ್ ಎರಡನೇ ಪಾಯಿಂಟ್, ಸೆಮ್ ಅಲ್ಲಿ ಏನೇನಿದೆ? ಸೆಮ್ ಅನ್ನೋದ್ರಲ್ಲಿ ಎಲೆಕ್ಟ್ರಾನ್ ಗನ್ ಇದೆ, ಮ್ಯಾಗ್ನೆಟಿಕ್ ಕಂಡೆನ್ಸರ್ ಇದೆ, ಸ್ಕ್ಯಾನಿಂಗ್ ಕಾಯಿಲ್ಸ್ ಇದೆ, ಆಬ್ಜೆಕ್ಟಿವ್ ಲೆನ್ಸ್, ಬ್ಯಾಕ್ ಸ್ಕ್ಯಾಟರ್ಡ್ ಸ್ಟೇಜ್, ವ್ಯಾಕ್ಯೂಮ್ ಚೇಂಬರ್, ಸ್ಯಾಂಪಲ್ ಅಂಡ್ ಸೆಕೆಂಡರಿ ಡಿಟೆಕ್ಟರ್ ಇದೆಲ್ಲ ಇದೆ ಅಂತ ಬರೆದ್ರೆ 2 ಪಾಯಿಂಟ್ ಆಯ್ತು. ನೆಕ್ಸ್ಟ್ ಈ ಒಂದು ಫಿಗರ್ ನ ನೋಡ್ಕೊಂಡು ಯು ಕ್ಯಾನ್ ರೈಟ್ ದ ಎಕ್ಸ್ಪ್ಲನೇಷನ್. ಹೇಗೆ ಅಂತಂದ್ರೆ, ಈ ಒಂದು ಸೆಮ್ ನ ಕಂಡಕ್ಟ್ ಮಾಡೋದಿಕ್ಕೆ, ಸೊ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನ ಕಂಡಕ್ಟ್ ಮಾಡೋದಿಕ್ಕೆ ಯು ರಿಕ್ವೈರ್ಡ್ ಆನ್ ವ್ಯಾಕ್ಯೂಮ್ ಚೇಂಬರ್. ಸೊ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ನ ಕಂಡಕ್ಟ್ ಮಾಡೋದಿಕ್ಕೆ ನಿಮ್ಗೆ ಒಂದು ವ್ಯಾಕ್ಯೂಮ್ ಚೇಂಬರ್ ರಿಕ್ವೈರ್ಡ್ ಇದೆ. ಯಾಕೆ ಅಂದ್ರೆ ಸ್ಯಾಂಪಲ್ ಶುಡ್ ಬಿ ಅಂಡ್ ದ ಮೈಕ್ರೋಸ್ಕೋಪ್ ಶುಡ್ ಬಿ ಪ್ಲೇಸ್ಡ್ ಇನ್ ದ ವ್ಯಾಕ್ಯೂಮ್ ಚೇಂಬರ್ ವಿತ್ ದ ಟೈಟ್ ಡೋರ್ ಇರುವಂತ ಒಂದು ವ್ಯಾಕ್ಯೂಮ್ ಚೇಂಬರ್ ಅಲ್ಲೇನೆ ಈ ಒಂದು ಮೈಕ್ರೋಸ್ಕೋಪ್ ನ ಸೆಟಪ್ ನ ಮತ್ತೆ ಇಡಬೇಕಾಗುತ್ತೆ. ಮೊದಲನೇ ಪಾಯಿಂಟ್ ಈ ರೀತಿ ಬರೀರಿ. ಎಲೆಕ್ಟ್ರಾನ್ ಗನ್ ನಿಂದ ಏನ್ ಬರುತ್ತೆ? ಎಲೆಕ್ಟ್ರಾನ್ ಗನ್ ನಿಂದ ಹೈ ಎನರ್ಜಿ ಎಲೆಕ್ಟ್ರಾನ್ಸ್ ನ ಪಾಸ್ ಮಾಡುತ್ತೆ. ಹೈ ಎನರ್ಜಿ ಎಲೆಕ್ಟ್ರಾನ್ಸ್ ನ ಪಾಸ್ ಮಾಡುತ್ತೆ. ಯಾವ್ದಕ್ ಪಾಸ್ ಮಾಡುತ್ತೆ? ಕಂಡೆನ್ಸರ್ ಒಳಗಡೆಗೆ ಪಾಸ್ ಮಾಡುತ್ತೆ ಥ್ರೂ ದಿ ನ್ಯಾರೋ ಬೀಮ್. ನೆಕ್ಸ್ಟ್ ಕಂಡೆನ್ಸರ್ ಇಂದ ಬರ್ತಾ ಇರುವಂತದ್ದು ಆಬ್ಜೆಕ್ಟಿವ್ ಲೆನ್ಸ್ ಮುಖಾಂತರ ಸ್ಕ್ಯಾನಿಂಗ್ ಕಾಯಿಲ್ಸ್ ಮೇಲೆ ಅದು ಡಿಫ್ಲೆಕ್ಟ್ ಆಗುತ್ತೆ. ಅಂದ್ರೆ ಡಿಫ್ಲೆಕ್ಷನ್ ಅಂದ್ರೆ ಡೈವರ್ಷನ್ ಆಗಿ ಸ್ಕ್ಯಾನಿಂಗ್ ಕಾಯಿಲ್ಸ್ ಮೇಲೆ ಸರ್ಫೇಸ್ ಮೇಲೆ ಬೀಳುತ್ತೆ. ಈ ಹೈ ಎನರ್ಜಿ ಎಲೆಕ್ಟ್ರಾನ್ಸ್ ಸರ್ಫೇಸ್ ಮೇಲೆ ಬಿದ್ದಿರುವಂತದ್ದು ಬ್ಯಾಕ್ ಸ್ಕ್ಯಾಟರ್ಡ್ ಎಲೆಕ್ಟ್ರಾನ್ಸ್ ಡಿಟೆಕ್ಟರ್ ಗೆ ಸ್ಟ್ರೈಕ್ ಆಗುತ್ತೆ. ಅಂದ್ರೆ ಅದರ ಮೇಲೆ ಬಂದು ಬೀಳುತ್ತೆ. ಬಿದ್ದಾಗ ಅದರ ಒಂದು ಕಿರಣಗಳು ಸೆಕೆಂಡರಿ ಎಲೆಕ್ಟ್ರಾನ್ಸ್ ಡಿಟೆಕ್ಟರ್ ಅನ್ನೋದು ತಗೊಳುತ್ತೆ. ಆ ಒಂದು ರೇಸ್ ನ ಅದು ತಗೊಳುತ್ತೆ. ಸೊ ಆ ಒಂದು ರೇಸ್ ನ ತಗೊಂಡ್ಮೇಲೆ ಸೆಕೆಂಡರಿ ಎಲೆಕ್ಟ್ರಾನ್ಸ್ ಈಸ್ ಅಗೇನ್ ಕನೆಕ್ಟೆಡ್ ಟು ದಿ ಮಾನಿಟರ್ ಅಥವಾ ಟಿವಿಗೆ ಕನೆಕ್ಟ್ ಮಾಡಿರ್ತಾರೆ. ಅಲ್ಲಿ ಸೆಕೆಂಡರಿ ಎಲೆಕ್ಟ್ರಾನ್ ಅಲ್ಲಿ ರಿಸೀವ್ ಆಗಿರುವಂತಹ ಸಿಗ್ನಲ್ಸ್ ಡಿಸ್ಪ್ಲೇ ಮೇಲೆ ತೋರಿಸುತ್ತೆ. ಇಷ್ಟನ್ನ ಬರೆದ್ರು ಕೂಡ ನಿಮ್ಗೆ ಫುಲ್ ಮಾರ್ಕ್ಸ್ ನ ಕೊಡ್ತಾರೆ. ಸೊ ದಿಸ್ ಇಸ್ ಯುವರ್ ಸ್ಕ್ಯಾನಿಂಗ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಯು ಕ್ಯಾನ್ ಸ್ಕೋರ್ ವೆರಿ ಈಸಿಲಿ with this diagram. Next is transmission electron microscope. So transmission electron microscope, it is similar to the scanning electron microscope itself. But ಏನು ಅಂತಂದ್ರೆ ಇಲ್ಲಿ ಒಂದು ಡಯಾಗ್ರಾಮ್ ಅಲ್ಲಿ ಸ್ಮಾಲ್ ಚೇಂಜಸ್ ಏನಂದ್ರೆ, ಈ ಸ್ಯಾಂಪಲ್ ಇಲ್ಲಿ ಇಟ್ಟಿರ್ತೀವಿ, ಅದರ ಒಂದು ರಿಫ್ಲೆಕ್ಷನ್ ಇಲ್ಲಿ ಬೀಳ್ತಾ ಇರುತ್ತೆ. ಬಟ್ ಆದ್ರೆ ಈಗ ಇದು ಸ್ಯಾಂಪಲ್ ಮೇಲೇನೆ ಇಟ್ಟಿದ್ದೀವಿ, ಅದರ ರಿಫ್ಲೆಕ್ಷನ್ ಕೆಳಗಡೆ ಬೀಳ್ತೀವಿ. ಅದೊಂದೇ ಸ್ಮಾಲ್ ಚೇಂಜಸ್ ಇನ್ ಡಯಾಗ್ರಾಮ್. ಸೊ ಮಿಕ್ಕಿರೋ ಮೇನ್ ಪಾರ್ಟ್ಸ್ ಎಲ್ಲ ಹಾಗೆ ಇರುತ್ತೆ. ಮೊದಲನೇದು ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಫಸ್ಟ್ ಪಾಯಿಂಟ್ ಈಸ್ ಸೇಮ್ ಫಾರ್ ಬೋತ್. ಫಸ್ಟ್ ಸೆಕೆಂಡ್ ಪಾಯಿಂಟ್ ಎರಡಕ್ಕೂ ಸೇಮ್ ಇರುತ್ತೆ. ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಫಸ್ಟ್ ಫಿಗರ್ ನ ನೀವು ನೀಟಾಗಿ ಬರೆದು ಇದನ್ನ ಬರೀರಿ. ಇದನ್ನ ನಾವು ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಂತಾನು ಕರಿತೀವಿ. ಇದು ಇಮೇಜಸ್ ನ ಪ್ರೊಡ್ಯೂಸ್ ಮಾಡುತ್ತೆ, ಮೆಟಲೋಗ್ರಾಫಿಕಲ್ ಇಮೇಜಸ್ ನ ಪ್ರೊಡ್ಯೂಸ್ ಮಾಡುತ್ತೆ, ಜೊತೆಗೆ ಟೋಪೋಗ್ರಫಿ ಸ್ಟಡಿ ಮಾಡುತ್ತೆ, ಮತ್ತೆ ಕ್ರಿಸ್ಟಲೋಗ್ರಫಿ ಆಫ್ ದಿ ಸ್ಪೆಸಿಮನ್ ನ ಸ್ಟಡಿ ಮಾಡಿರುತ್ತೆ. ನೆಕ್ಸ್ಟ್ ಪಾಯಿಂಟ್, ಇದರಲ್ಲಿ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್ ಅಲ್ಲಿ ಇರುವಂತ ಮೇನ್ ಪಾರ್ಟ್ಸ್ ಯಾವ್ಯಾವು? ಎಲೆಕ್ಟ್ರಾನ್ ಗನ್, ಮ್ಯಾಗ್ನೆಟಿಕ್ ಕಂಡೆನ್ಸರ್, ಸ್ಯಾಂಪಲ್, ಮ್ಯಾಗ್ನೆಟಿಕ್ ಆಬ್ಜೆಕ್ಟಿವ್ ಲೆನ್ಸ್, ಮ್ಯಾಗ್ನೆಟಿಕ್ ಪ್ರೊಜೆಕ್ಟರ್ ಲೆನ್ಸ್, ಟ್ರಾನ್ಸ್ಮಿಷನ್ ಬೀಮ್, ಇಮೇಜ್ ಅಂಡ್ ಫ್ಲೋರಸೆಂಟ್ ಸ್ಕ್ರೀನ್. ಇದು ಸೆಕೆಂಡ್ ಪಾಯಿಂಟ್ ಆಗಿ ಬರೀರಿ. ಥರ್ಡ್ ಪಾಯಿಂಟ್, ಎಲೆಕ್ಟ್ರಾನ್ ಗನ್ ನಿಂದ ಹೈ ಎನರ್ಜಿ ಆಫ್ ಎಲೆಕ್ಟ್ರಾನ್ಸ್ ನ ಪ್ರೊಡ್ಯೂಸ್ ಮಾಡುತ್ತೆ. ಅದನ್ನ ಎಲ್ಲಿ ಕಳಿಸ್ತೀವಿ? ಇಟ್ ಈಸ್ ಪಾಸಸ್ ಆನ್ ದಿ ಮ್ಯಾಗ್ನೆಟಿಕ್ ಕಂಡೆನ್ಸರ್. ಮ್ಯಾಗ್ನೆಟಿಕ್ ಕಂಡೆನ್ಸರ್ ವರೆಗೂ ಪಾಸ್ ಮಾಡ್ತೀವಿ. ಅದಾದ್ಮೇಲೆ ಮ್ಯಾಗ್ನೆಟಿಕ್ ಕಂಡೆನ್ಸರ್ ಇಂದ ಇಟ್ ಪಾಸಸ್ ಆನ್ ಟು ದಿ ಸ್ಪೆಸಿಮನ್. ಸೊ ಸ್ಪೆಸಿಮನ್ ಮೇಲೆ ಆ ಕಂಡೆನ್ಸರ್ದು ಒಂದು ಎಲೆಕ್ಟ್ರಾನ್ ರೇಸ್ ನ ಬೀಳತ್ತೆ. Then it travels on the objective lens as shown in the figure. ಪಿಕ್ಚರ್ ಅಲ್ಲಿ ತೋರಿಸಿದಾಗೆ ಇದರಲ್ಲಿಂದ ಅದು ಆಬ್ಜೆಕ್ಟಿವ್ ಲೆನ್ಸ್ ಮೇಲೆ ಪಾಸ್ ಆಗುತ್ತೆ. ನೆಕ್ಸ್ಟ್ ಈ ಟ್ರಾನ್ಸ್ಮಿಷನ್ ಥ್ರೂ ದಿ ಪ್ರೊಜೆಕ್ಟರ್ ಲೆನ್ಸ್. ನೆಕ್ಸ್ಟ್ ಅದು ಪ್ರೊಜೆಕ್ಟರ್ ಲೆನ್ಸ್ ಗೆ ನೀಟಾಗಿ ಅದು ಟ್ರಾನ್ಸ್ಮಿಟ್ ಆಗತ್ತೆ.
ಪ್ರೊಜೆಕ್ಟರ್ ಲೆನ್ಸ್ ಅಲ್ಲಿ ಟ್ರಾನ್ಸ್ಮಿಟ್ ಆಗುತ್ತೆ and the magnified image will be falling on the fluorescent screen. ಸೊ ಇಲ್ಲಿ ಟ್ರಾನ್ಸ್ಮಿಟ್ ಆಗಿರುವಂತದ್ದು ಈ ಸ್ಕ್ರೀನ್ ಮೇಲೆ ಆತರ ಒಂದು ಇಮೇಜ್ ಅಂದ್ರೆ ಮೆಟಲೋಗ್ರಫಿಕಲ್ ಇಮೇಜ್ ಅದ್ರ ಮೇಲೆ ಬೀಳ್ತಾ ಇರುತ್ತೆ. ಸೊ ದಿಸ್ ಇಸ್ ಯುವರ್ ಟ್ರಾನ್ಸ್ಮಿಷನ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ತುಂಬಾ ಸಿಂಪಲ್ ಆಗಿರುತ್ತೆ. ಹಾಫ್ ಆಫ್ ಮಾರ್ಕ್ಸ್ ನಿಮ್ಗೆ ಡಯಾಗ್ರಾಮ್ಗೆ ಬರುತ್ತೆ, ಹಾಫ್ ಆಫ್ ಮಾರ್ಕ್ಸ್ ನಿಮ್ಗೆ ಎಕ್ಸ್ಪ್ಲನೇಷನ್ ಇರುತ್ತೆ. ಚಿತ್ರನ ನೋಡ್ಕೊಂಡು ನೀವು ಎಕ್ಸ್ಪ್ಲೇನ್ ಮಾಡಿದ್ರೆ ಯು ಕ್ಯಾನ್ ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್ಸ್. Next question is, list the mechanical properties of metals. So, mechanical properties ಅಂದ್ರೆ very common asked question and this is a basic question for a mechanical engineering. ಯಾಕೆಂತಂದ್ರೆ ಯಾವುದೇ ಒಂದು ಮೆಟೀರಿಯಲ್ ಅಲ್ಲಿ ವಾಟ್ ಆರ್ ದ ಮೆಕ್ಯಾನಿಕಲ್ ಪ್ರಾಪರ್ಟೀಸ್ ಇರುತ್ತೆ ಅನ್ನೋದು ನಿಮಗೆ ತುಂಬಾ ಇಂಪಾರ್ಟೆಂಟ್. ಸ್ಟ್ರೆಂತ್, ಇಟ್ ಈಸ್ ದ ಎಬಿಲಿಟಿ ಆಫ್ ದ ಮೆಟೀರಿಯಲ್ ವಿತ್ ಸ್ಟ್ಯಾಂಡ್ ದ ಫೋರ್ಸಸ್ ನ ವಿತ್ ಸ್ಟ್ಯಾಂಡ್ ಆಗೋದನ್ನ, ಅಂದ್ರೆ ಫೋರ್ಸಸ್ ಇನ್ ದ ಸೆನ್ಸ್ ಅದ್ರ ಮೇಲೆ ಅಪ್ಲೈ ಮಾಡಿದಾಗ ವಿಚ್ ಇಸ್ ಅಪ್ಲೈಡ್ ಆನ್ ಇಟ್, ಅದನ್ನ ವಿತ್ ಸ್ಟ್ಯಾಂಡ್ ಮಾಡೋದನ್ನ ನಾವೇಂತ ಕರಿತೀವಿ, ಸ್ಟ್ರೆಂತ್ ಅಂತ ಕರಿತೀವಿ. ನೆಕ್ಸ್ಟ್, ಡಕ್ಟಿಲಿಟಿ, ಇಟ್ ಈಸ್ ಎ ಪ್ರಾಪರ್ಟಿ ಆಫ್ ದ ಮೆಟೀರಿಯಲ್ ಬೈ ವರ್ಚ್ಯೂ ಆಫ್ ವಿಚ್ ಮೆಟೀರಿಯಲ್ಸ್ ಕ್ಯಾನ್ ಬಿ ಡ್ರಾನ್ ಇನ್ ಟು ವೈರ್ಸ್. ಇಲ್ಲಿರುವಂತ ಒಂದು ಲೈಟ್ ಶೇಡ್ ಅಲ್ಲಿ ಇದೆಯಲ್ಲ, ಇಟ್ ಈಸ್ ದ ಪ್ರಾಪರ್ಟಿ ಆಫ್ ದ ಮೆಟೀರಿಯಲ್ ಬೈ ವರ್ಚ್ಯೂ ಆಫ್ ವಿಚ್ ಅಂತ. ಪ್ರತಿಯೊಂದಕ್ಕೂ ಈ ಒಂದು ಸ್ಟೇಟ್ಮೆಂಟ್ ನ ಸೇರಿಸ್ಕೊಳ್ಳಿ. ಈ ಡಾರ್ಕ್ ಆಗಿ ಬರ್ದಿರುವಂತದನ್ನ ಆ ಮೇನ್ ಪಾಯಿಂಟ್ ಕೆಳಗಡೆಗೆ ಓದ್ಕೊಳ್ಳಿ. ಡಕ್ಟಿಲಿಟಿ ಅಂದ್ರೆ ಡ್ರಾನ್ ಇನ್ ಟು ವೈರ್ಸ್. ಎಲಾಸ್ಟಿಸಿಟಿ, ಇಟ್ ಈಸ್ ಎ ಪ್ರಾಪರ್ಟಿ ಆಫ್ ದ ಮೆಟೀರಿಯಲ್ ಬೈ ವಿಚ್ ಮೆಟೀರಿಯಲ್ regains its original shape after the deformation. Elastic regains its original shape after the deformation. ಉದಾಹರಣೆಗೆ ರಬ್ಬರ್, ನೀವು ರಬ್ಬರ್ ನ ಎರಡು ಕಡೆ ಜಗ್ಗದಾಗ ಏನಾಗಿರುತ್ತೆ, ಡಿಫಾರ್ಮೇಶನ್ ಆಗಿರುತ್ತೆ. ಲೋಡ್ ಕೊಟ್ಟು ಬಿಟ್ಟಿದ ತಕ್ಷಣ ಏನಾಗಿರುತ್ತೆ, ತನ್ನ ಸ್ಥಾನಕ್ಕೆ ತಾನು ವಾಪಸ್ ಬರುತ್ತೆ. ದಟ್ ಈಸ್ ಎಲಾಸ್ಟಿಸಿಟಿ. ಪ್ಲಾಸ್ಟಿಸಿಟಿ, ಎಕ್ಸಾಂಪಲ್ ಈಸ್ ಪ್ಲಾಸ್ಟಿಕ್. ಎನಿ ಒಂದು ಪ್ಲಾಸ್ಟಿಕ್ ಕವರ್ ಅಂತ ಇಟ್ಕೊಳ್ಳಿ. ಪ್ಲಾಸ್ಟಿಕ್ ಕವರ್ ನ ನೀವು ಜಗ್ದಾಗ ಏನಾಗುತ್ತೆ, ಒಂದ್ ಸ್ವಲ್ಪ ಜಗ್ಗುತ್ತೆ, ಹಿಗ್ಗದಾಗ ಏನಾಗಿರುತ್ತೆ, ಒಂದು ಲೆಂತ್ ಇನ್ಕ್ರೀಸ್ ಆಗಿರುತ್ತೆ. ಬಟ್ ವಾಪಸ್ ನೀವು ಲೋಡ್ ನ ಬಿಟ್ಟಾಗ ತನ್ನ ಸ್ಥಾನಕ್ಕೆ ತಾನು ಹೋಗೋದಿಲ್ಲ. ಅದು ಪರ್ಮನೆಂಟ್ ಡಿಫಾರ್ಮೇಶನ್ ಆಗ್ಬಿಟ್ಟಿರುತ್ತೆ. Plasticity is a material which retains the deformation permanently when the external load is removed. Next, malleability. It is a property of the material by virtue of which material is drawn into thin sheets. Malleability ಅಂತಂದ್ರೇನು, thin sheet. Example, ನಾವು ಕಾಪರ್, ಅಲ್ಯೂಮಿನಿಯಂ ನ ಶೀಟಿನ ಆಕಾರಕ್ಕೆ ತರುವಂತದ್ದು. Brittleness, it is property of the material by virtue of which materials undergoes deformation but fails to develop the crack. ಮೆಟೀರಿಯಲ್ಸ್ ಲೋಡ್ ಹಾಕಿದ ತಕ್ಷಣ ಏನಾಗುತ್ತೆ, ಡಿಫಾರ್ಮೇಶನ್ ಆಗೋದಿಲ್ಲ, ಡೈರೆಕ್ಟ್ ಆಗಿ ಅದು ಡೆವಲಪ್ಸ್ ದಿ ಕ್ರ್ಯಾಕ್. ಆ ಒಂದು ಡಿಫಾರ್ಮೇಶನ್ ಡೆವಲಪ್ ಆಗುವಂತದ್ದು ನಮಗೆ ವಿಸಿಬಿಲಿಟಿ ಇರೋದಿಲ್ಲ, ಡೈರೆಕ್ಟ್ ಕ್ರ್ಯಾಕ್ ಆಗ್ಬಿಡುತ್ತೆ. ಎಕ್ಸಾಂಪಲ್ ಇಸ್ ಗ್ಲಾಸ್ ನ ಕೆಳಗಡೆ ಬಿಟ್ಟಿದ ತಕ್ಷಣ ಏನಾಗುತ್ತೆ, ಕ್ರ್ಯಾಕ್ ಆಗುತ್ತೆ. ಬಟ್ ಆದ್ರೆ ಅದು ಹಿಗ್ಗೋದು ಅಥವಾ ಡಿಫಾರ್ಮ್ ಆಗುವಂತದ್ದು ಕಾಣೋದಿಲ್ಲ. ನೆಕ್ಸ್ಟ್ ಈಸ್ ಟಫ್ನೆಸ್. ಇಟ್ ಈಸ್ ಅ ಪ್ರಾಪರ್ಟಿ ಆಫ್ ದ ಮೆಟೀರಿಯಲ್. ಇಟ್ ರೆಸಿಸ್ಟ್ ದ ಫ್ರಾಕ್ಚರ್ ಡ್ಯೂ ಟು ದಿ ಹೈ ಇಂಪ್ಯಾಕ್ಟ್ ಲೋಡ್. ಟಫ್ನೆಸ್ ಅಂದ್ರೆ ಇದು ತುಂಬಾ ಟಫ್, ಅದು ತಡೆದಿಟ್ಕೊಂಡಿರುತ್ತೆ. ಇಟ್ ರೆಸಿಸ್ಟ್ ದಿ ಫ್ರಾಕ್ಚರ್. ಏನೇ ಒಂದು ಫ್ರಾಕ್ಚರ್ ಆದ್ರೂ ಕೂಡ, ಮೆಟೀರಿಯಲ್ ಅಲ್ಲಿ ಕ್ರ್ಯಾಕ್ಸ್, ಫ್ರಾಕ್ಚರ್ಸ್ ಇದ್ರೂ ಕೂಡ ಇಟ್ ವಿತ್ಸ್ಟ್ಯಾಂಡ್ಸ್ ದಿ ಲೋಡ್. ನೆಕ್ಸ್ಟ್ ಈಸ್ ರೆಸಿಲೆನ್ಸ್. ಇಟ್ ಈಸ್ ದ ಪ್ರಾಪರ್ಟಿ ಆಫ್ ದ ಮೆಟೀರಿಯಲ್ absorb the maximum energy and resist the impact load. Hardness. It is the ability of the material resist the scratching and penetration and indentation. ಒಂದು ಸ್ಕ್ರಾಚ್ ನ ಕೂಡ ಇಟ್ಕೊಂಡಿರತ್ತೆ, ಇಂಡೆಂಟೇಶನ್ ಅಂದ್ರೆ ಮಾರ್ಕ್ ನ ಕೂಡ ಇಟ್ಕೊಂಡಿರತ್ತೆ. ಸೊ ಆ ಒಂದು ಎಬಿಲಿಟಿ ವಿತ್ ಸ್ಟ್ಯಾಂಡ್ ಆಗುವಂತದನ್ನ ನಾವು ಹಾರ್ಡ್ನೆಸ್ ಅಂತ ಕರಿತೀವಿ. ಸೊ ಥ್ಯಾಂಕ್ ಯು. This is the unit number 1 of passing time.